ನಾನ್ ಇವತ್ತು ನೋಡ್ತಿರೋ ಮೂವಿ ಹೆಸರು ಎಕ್ಸ್ ಮ್ಯಾನ್ ಫಸ್ಟ್ ಕ್ಲಾಸ್ ಅಂತ. ಎಕ್ಸ್ ಮ್ಯಾನ್ ಮೂವಿ ಸೀರೀಸ್ ನಲ್ಲಿ ಈ ಮೂವಿ 5ನೇ ಪೊಸಿಷನ್ ನಲ್ಲಿ ಬರುತ್ತೆ. ನಾನು ಯಾಕಪ್ಪ ಈ ಮೂವಿನ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂದ್ರೆ ಎಕ್ಸ್ ಮ್ಯಾನ್ ಮೂವಿ ಸೀರೀಸ್ ನೋಡಿರೋರಿಗೆ ಗೊತ್ತಿರುತ್ತೆ. ಎಕ್ಸ್ ಮ್ಯಾನ್ ಮೂವಿಗಳು ಟೈಮ್ ಲೈನ್ ಅಲ್ಲಿ ತುಂಬಾ ಕನ್ಫ್ಯೂಸ್ ಮಾಡ್ತವೆ. ಆದ್ರಿಂದ ಒಂದು ಕರೆಕ್ಟ್ ಆಗಿರೋ ಟೈಮ್ ಲೈನ್ ಅಲ್ಲಿ ಈ ಮೂವಿಗಳನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದರಿಂದ ನಿಮ್ಗೆ ಎಕ್ಸ್ ಮ್ಯಾನ್ ಮೂವಿ ಸೀರೀಸ್ ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳಕ್ಕೆ ಈಸಿ ಆಗುತ್ತೆ. ಸರಿ, ಈಗ ಮೇನ್ ಸ್ಟೋರಿ ಕಡೆ ಹೋಗೋಣ. ಮೂವಿಯ ಮೊದಲ ಸೀನ್ನಲ್ಲಿ ವರ್ಲ್ಡ್ ವಾರ್ 2 ಸಮಯವನ್ನ ತೋರಿಸ್ತಾರೆ. ನಾಜಿಸ್ಗಳೆಲ್ಲ ಅಮೆರಿಕನ್ಸ್ ಗಳನ್ನ 2 ಗ್ರೂಪ್ ಆಗಿ ಡಿವೈಡ್ ಮಾಡ್ತಿರ್ತಾರೆ. ಹೀಗೆ ಅವರು ಡಿವೈಡ್ ಮಾಡ್ತಿರ್ಬೇಕಾದ್ರೆ ಅಲ್ಲಿದ್ದ ಒಂದು ತಾಯಿ ಮಗ ದೂರವಾಗ್ತಿರ್ತಾರೆ. ಆದ್ರೆ ಅದು ಆ ಹುಡುಗನಿಗೆ ಇಷ್ಟ ಇರೋದಿಲ್ಲ. ಆದ್ರಿಂದ ಅವನ ತಾಯಿ ಹೋಗ್ತಿದ್ದ ಕಡೆಗೆ ಕೈಯನ್ನ ತೋರಿಸಿ ನಾನು ಕೂಡ ನಿನ್ ಜೊತೆ ಬರ್ತೀನಿ ಅಮ್ಮ ಅಂತ ಹೇಳ್ತಿರ್ತಾನೆ. ಅವನು ಕೈಯನ್ನ ತೋರಿಸಿದ ಕಡೆ ಯಾವ್ಯಾವ ಮೆಟಲ್ ವಸ್ತುಗಳಿರ್ತಾವೋ ಅದೆಲ್ಲ ಅವನ ಕಡೆ ಅಟ್ರಾಕ್ಟ್ ಆಗ್ತಿರ್ತವೆ. ಇದನ್ನ ಅಲ್ಲಿದ್ದ ಒಬ್ಬ ಜನರಲ್ ನೋಡ್ಬಿಡ್ತಾನೆ. ನಂತರ ಮಾರನೇ ದಿನ ಜನರಲ್ ಆದ ಶಾ ಆ ಹುಡುಗನನ್ನ ಹಾಗೆ ಅವನ ಅಮ್ಮನನ್ನ ಕರೆಸಿ ಹೇಳ್ತಾನೆ. ಈ ಹುಡುಗನ ಹೆಸರು ಎರಿಕ್ ಅಂತ. ಎರಿಕ್ಗೆ ಶಾ ಹೇಳ್ತಾನೆ, ಎರಿಕ್, ಈ ಕಾಯಿನ್ ಅನ್ನ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ನಿನ್ನ ಪವರ್ ಇಂದ ಹೋಗೋ ತರ ಮಾಡು. ಹೀಗೇನಾದ್ರೂ ಮಾಡಿದ್ರೆ ನಿನ್ನ ತಾಯಿ ಜೊತೆ ನಿನ್ನನ್ನ ಕಳಿಸ್ಕೊಡ್ತೀನಿ ಅಂತಾನೆ. ಎರಿಕ್ ಕೂಡ ಆ ಕಾಯಿನ್ ಅನ್ನ ಅಲುಗಾಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಎರಿಕ್ ಕೈಲಿ ಆಗೋದಿಲ್ಲ. ಇದರಿಂದ ಕೋಪಗೊಂಡ ಶಾ ಎರಿಕ್ನ ತಾಯಿಯನ್ನ ಕೊಂದು ಹಾಕ್ತಾನೆ. ಶಾ ಹೀಗೆ ಮಾಡಿದ್ರಿಂದ ಎರಿಕ್ಗೆ ತನ್ನ ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಆದ್ರಿಂದ ಅವನು ಜೋರಾಗಿ ಕೂಗ್ತಾನೆ. ಇದರಿಂದ ಆ ರೂಮ್ ನಲ್ಲಿದ್ದ ಕಬ್ಬಿಣದ ವಸ್ತುಗಳೆಲ್ಲ ಧ್ವಂಸವಾಗೋಕೆ ಶುರುವಾಗ್ತವೆ. ಹಾಗೆ ಎಲ್ಲ ವಸ್ತುಗಳು ಕೈಯ ಬೀಳ್ತಿರ್ತವೆ. ಇದನ್ನ ನೋಡಿದ ಶಾ ಹೆದರ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾನೆ. ನಂತರದ ಸೀನ್ ನಲ್ಲಿ ನಮ್ಗೆ ಅದೇ ಕಾಲದ ಮತ್ತೊಬ್ಬ ಹುಡುಗನನ್ನ ತೋರಿಸ್ತಾರೆ. ಇವನ ಹೆಸರು ಚಾರ್ಲ್ಸ್ ಜೇವಿಯರ್ ಅಂತ. ಇವನು ಕೂಡ ಒಬ್ಬ ಮ್ಯೂಟೆಂಟೆ. ಇವನ ಹತ್ರ ಸೈಕೋಕೈನೆಟಿಕ್, ಟೆಲಿಪತಿ ಪವರ್ ಹಾಗೆ ಮೈಂಡ್ ಕಂಟ್ರೋಲ್ ಮಾಡುವಂತಹ ಪವರ್ ಗಳಿರ್ತವೆ. ಜೇವಿಯರ್ ರಾತ್ರಿ ಮನೆಯಲ್ಲಿ ಮಲಗಿರ್ಬೇಕಾದ್ರೆ ನೀರು ಕುಡಿಯೋಕೆ ಅಂತ ಕಿಚನ್ಗೆ ಹೋಗ್ತಾನೆ. ಅಲ್ಲಿ ಹೋಗಿ ನೋಡಿದ್ರೆ ಬ್ಲೂ ಕಲರ್ ಆಗಿ ಕಾಣುವ ಒಂದು ವಿಚಿತ್ರವಾದ ಹುಡುಗಿ ಇರ್ತಾಳೆ. ಈ ಹುಡುಗಿನೂ ಕೂಡ ಒಂದು ಮ್ಯೂಟೆಂಟೆ. ಈ ಹುಡುಗಿ ಹೆಸರು ರೇವನ್ ಅಂತ. ಆದ್ರೆ ಮುಂದೆ ಮೂವಿಯಲ್ಲಿ ಈ ಹುಡುಗಿ ಹೆಸರು ಮಿಸ್ಟೇಕ್ ಅಂತ ಬದಲಾಗುತ್ತೆ. ರೇವನ್ಗೆ ಅಂದ್ರೆ ಮಿಸ್ಟೇಕ್ಗೆ ಯಾರ ತರ ಬೇಕಾದ್ರೂ ವೇಷ ಬದಲಾಯಿಸ್ಕೊಳ್ಳೋಂತ ಶಕ್ತಿ ಇರುತ್ತೆ. ಜೇವಿಯರ್ ಮಿಸ್ಟೇಕ್ ನ ತನ್ನ ತಂಗಿಯಾಗಿ ಅಕ್ಸೆಪ್ಟ್ ಮಾಡ್ಕೋತಾನೆ. ನಂತರ 18 ವರ್ಷದ ಮುಂದಿನ ಸೀನನ್ನ ತೋರಿಸ್ತಾರೆ. ಎರಿಕ್ ತನ್ನ ತಾಯಿಯ ಸಾವಿಗೆ ಕಾರಣವಾಗಿದ್ದ ಶಾ ಹಾಗೂ ಇನ್ನಷ್ಟು ಜನರನ್ನ ಕೊಲ್ಬೇಕು ಅಂತ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿರ್ತಾನೆ. ಎರಿಕ್ ಈಗ ದೊಡ್ಡವನಾಗಿರೋದ್ರಿಂದ ಅವನ ಪವರ್ಸ್ ನ ಕೂಡ ಅವನು ಕಂಟ್ರೋಲ್ ಮಾಡಬಹುದು. ನಂತರ ಸೀನ್ ಈ ಮೂವಿಯ ಮತ್ತೊಂದು ಮೇನ್ ಕ್ಯಾರೆಕ್ಟರ್ ಕಡೆಗೆ ಶಿಫ್ಟ್ ಆಗುತ್ತೆ. ಇವಳ ಹೆಸರು ಮೊಯ್ರಾ ಅಂತ. ಮೊಯ್ರಾ ಅಮೆರಿಕದ CIA ಏಜೆಂಟ್ ಆಗಿರ್ತಾಳೆ. ಇವರಿಗೆ US ಮಿಲಿಟರಿಯ ಜನರಲ್ ಮೇಲೆ ಡೌಟ್ ಇರುತ್ತೆ. ಆದ್ರಿಂದ ಅವನನ್ನ ಫಾಲೋ ಮಾಡ್ಕೊಂಡು ಒಂದು ಜಾಗಕ್ಕೆ ಬರ್ತಾಳೆ. US ಮಿಲಿಟರಿಯ ಜನರಲ್ ಶಾನ ಮೀಟ್ ಆಗ್ತಾನೆ. ಈ ಶಾ ಬೇರೆ ಯಾರು ಅಲ್ಲ, ಮೂವಿಯ ಮೊದಲಲ್ಲಿ ಎರಿಕ್ನ ತಾಯಿಯನ್ನ ಸಾಯಿಸಿದ್ದ ಅದೇ ಶಾ ಆಗಿರ್ತಾನೆ. ಈಗ ಇವನು ಕೂಡ ಒಂದು ಮ್ಯೂಟೆಂಟ್ ಆಗಿ ಬದಲಾಗಿರ್ತಾನೆ. ಹಾಗೆ ಇವನು ಮ್ಯೂಟೆಂಟ್ ಗಳ ಒಂದು ಗ್ರೂಪ್ ಅನ್ನ ಕೂಡ ಮಾಡ್ಕೊಂಡಿರ್ತಾನೆ. ಈ ಗ್ರೂಪ್ ನಲ್ಲಿ 3 ಜನ ಇರ್ತಾರೆ. ಮೊದಲನೇವಳು ಫ್ರಾಸ್ಟ್ ಗೆ ಮೈಂಡ್ ಪವರ್ ಗಳಿರ್ತವೆ. ಹಾಗೆ ಅವಳ ಬಾಡಿಯನ್ನ ಡೈಮಂಡ್ ಗೆ ಕೂಡ ಅವಳು ಕನ್ವರ್ಟ್ ಮಾಡಬಹುದು. ಎರಡನೇ ಅವನು ಅಜಲ್. ಇವನ ಬಾಡಿ ಪೂರ್ತಿ ರೆಡ್ ಆಗಿರುತ್ತೆ. ಇವನು ಯಾರನ್ನ ಬೇಕಾದ್ರೂ ಎಲ್ಲಿಗೆ ಬೇಕಾದ್ರೂ ಟೆಲಿಪೋರ್ಟ್ ಮಾಡಬಹುದು. ಮೂರನೇ ಅವನು ರೆಪ್ಟೈಲ್. ಇವನು ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಚಂಡಮಾರುತವನ್ನ ತೆರಬಹುದು, ಅಂದ್ರೆ ಸುಂಟರ ಗಾಳಿ. ನಂತರ ಶಾ ಜನರಲ್ ಗೆ ಹೇಳ್ತಾನೆ, ನಿನ್ US ಮಿಲಿಟರಿಯ ಮಿಸೈಲ್ಸ್ ಗಳನ್ನ ಟರ್ಕಿ ಕಡೆಗೆ ಶಿಫ್ಟ್ ಮಾಡಬೇಕು ಅಂತ. ಯಾಕೆ ಅಂದ್ರೆ ಅಮೆರಿಕ ಹಾಗೂ ಟರ್ಕಿಯ ಮಧ್ಯೆ ಜಗಳ ಆಗಿ ಮತ್ತೊಂದು ವರ್ಲ್ಡ್ ವಾರ್ ನಡೀಲಿ ಅಂತ. ಶಾ ಯಾಕೆ ಮತ್ತೊಂದು ವರ್ಲ್ಡ್ ವಾರ್ ನಡೀಲಿ ಅಂತ ಬಯಸಿದ್ದಾನೆ ಅಂತ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಜನರಲ್ಲಿ ಕೆಲಸವನ್ನ ಮಾಡಕ್ಕಾಗೋದಿಲ್ಲ ಅಂದಾಗ ಶಾ ಅವನಿಗೆ ಜೀವ ಬೆದರಿಕೆಯನ್ನ ಹಾಕ್ತಾನೆ. ನೀನೇನಾದ್ರೂ ಕೆಲಸವನ್ನ ಮಾಡ್ಲಿಲ್ಲ ಅಂದ್ರೆ ಇಲ್ಲ ನಿನ್ನ ಕೊಂದು ಹಾಕ್ತೀವಿ ಅಂತ. ಜನರಲ್ಗೆ ಬೇರೆ ದಾರಿ ಇಲ್ಲದೆ ಅವ್ರು ಹೇಳಿದಕ್ಕೆ ಒಪ್ಕೋತಾನೆ. ಮೊಯ್ರಾ ಅಲ್ಲೇ ಕೂತ್ಕೊಂಡು ಇವ್ರು ಮಾತಾಡೋದ್ನೆಲ್ಲ ಕೇಳಿಸ್ಕೊತಿರ್ತಾಳೆ. ಈ ಕಡೆ ಅಜೆಲ್ ಕರ್ನಲ್ ನ US ಮಿಲಿಟರಿ ಕ್ಯಾಂಪ್ಗೆ ಟೆಲಿಪೋರ್ಟ್ ಮಾಡ್ತಾನೆ. ನಂತರ ಕರ್ನಲ್ಗೆ ಮಿಸೈಲ್ಸ್ ಗಳನ್ನ ಟರ್ಕಿ ಕಡೆಗೆ ಸೆಟ್ ಮಾಡ್ಬೇಕಾಗಿ ಬರುತ್ತೆ. ಕರ್ನಲ್ ಮತ್ತೊಂದ್ಸಲ ಶಾನ ಮೀಟ್ ಆಗಿ ಹೇಳ್ತಾನೆ, ಈ ಕೆಲಸವನ್ನ ಮಾಡೋದಕ್ಕೆ ನಮ್ಗೆ ತುಂಬಾ ಹಣ ಬೇಕು, ಇಲ್ಲಾಂದ್ರೆ ಬಾಂಬ್ ಇಂದ ಈ ಶಿಪ್ ಅನ್ನ ಧ್ವಂಸ ಮಾಡ್ತೀನಿ ಅಂತ. ಆಗ ಶಾ ಆ ಬಾಂಬ್ ಅನ್ನ ಇಸ್ಕೊಂಡು ಅಲ್ಲೇ ಬ್ಲಾಸ್ಟ್ ಮಾಡ್ತಾನೆ. ಆ ಬ್ಲಾಸ್ಟ್ ಅನ್ನ ತನ್ನೊಳಗೆ ಅಬ್ಸರ್ವ್ ಮಾಡ್ಕೋತಾನೆ. ಅಬ್ಸರ್ವ್ ಮಾಡ್ಕೊಂಡಿದ್ದ ಆ ಬ್ಲಾಸ್ಟ್ ಅನ್ನ ಕರ್ನಲ್ಗೆ ರಿಫ್ಲೆಕ್ಟ್ ಮಾಡಿ ಅವನನ್ನ ಕೊಂದು ಹಾಕ್ತಾನೆ. ಇದೇ ಶಾನ ಮ್ಯೂಟೆಂಟ್ ಪವರ್. ನಂತರ ಮುಂದಿನ ಸೀನ್ ಅಲ್ಲಿ ತೋರಿಸ್ತಾರೆ, ಮೊಯ್ರಾ ತನ್ನ CIA ಆರ್ಗನೈಸೇಷನ್ ನ ಹೆಡ್ ಗಳನ್ನ ಕರ್ಕೊಂಡು ಚಾರ್ಲ್ಸ್ ಜೇವಿಯರ್ ಹತ್ರ ಹೋಗ್ತಾಳೆ. ಯಾಕೆಂದ್ರೆ ಶಾ ಮಾಡ್ತಿರೋ ಕೆಟ್ಟ ಕೆಲಸಗಳನ್ನ ನಿಲ್ಸೋದಕ್ಕೆ. ಇದ್ರಲ್ಲಿ ಜೇವಿಯರ್ ನ ಬಿಟ್ರೆ ಅವಳಿಗೆ ಇನ್ಯಾರು ಹೆಲ್ಪ್ ಮಾಡೋದಿಲ್ಲ ಅಂತ ಅವಳಿಗೆ ಗೊತ್ತಿತ್ತು. CIA ಟೀಮ್ ನವರು ಶಾ ವರ್ಲ್ಡ್ ವಾರ್ ನಡೀಲಿ ಅಂತ ಮಾಡ್ತಿರೋ ಪ್ರಯತ್ನವನ್ನ ಹೇಳಿ ಇವನನ್ನ ನಾವು ತಡಿಲೇಬೇಕು ಅಂತ ಹೇಳ್ತಾರೆ. ಆಗ ಜೇವಿಯರ್ ಹೇಳ್ತಾನೆ, ನಾವು ಅವಳನ್ನ ತಡಿಬಹುದು,
ಆದ್ರೆ ಅವರನ್ನ ತಡೆಯೋದಕ್ಕೆ ನಮ್ಗೆ ಒಂದು ಸ್ಟ್ರಾಂಗ್ ಆಗಿರೋ ಟೀಮ್ ಬೇಕು. ಅದ್ರ ಜೊತೆಗೆ ನಾವು ಮಾಡ್ತಿರೋ ಕೆಲಸಕ್ಕೆ ಗೌರ್ಮೆಂಟ್ ಕೂಡ ಅಪ್ರೂವ್ ಮಾಡ್ಕೊಡ್ಬೇಕು ಅಂದಾಗ CI ಅವರು ಅವನ ಎಲ್ಲಾ ಕಂಡೀಷನ್ಗೆ ಒಪ್ಪುತ್ತಾರೆ. ನಂತರ ಅವನಿಗೆ ಒಂದು ಟೀಮ್ ನ ಕೂಡ ಕೊಡ್ತಾರೆ. ಈ ಟೀಮ್ಗೆ ಜೇವಿಯರ್ ಡಿವಿಷನ್ ಎಕ್ಸ್ ಅಂತ ಹೆಸರಿಡ್ತಾನೆ. ನಂತರ ಜೇವಿಯರ್ ತನ್ನ ಡಿವಿಷನ್ ಎಕ್ಸ್ ಟೀಮ್ ನ ಕರ್ಕೊಂಡು ಶಾ ಇದ್ದ ಜಾಗಕ್ಕೆ ಅವನನ್ನ ಅರೆಸ್ಟ್ ಮಾಡಿಸೋದಕ್ಕೆ ಹೋಗ್ತಿರ್ತಾನೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಜೇವಿಯರ್ ಶಾ ಮೈಂಡ್ ಅನ್ನ ತನ್ನ ಕಂಟ್ರೋಲ್ಗೆ ತಗೊಳಕ್ಕೆ ನೋಡ್ತಾನೆ. ಆದ್ರೆ ಆಗೋದಿಲ್ಲ. ಯಾಕೆ ಅಂದ್ರೆ ಫ್ರಾಸ್ಟ್ ಅಡ್ಡ ಬಂದು ಜೇವಿಯರ್ನ ಎಲ್ಲಾ ಪ್ಲಾನ್ ಅನ್ನ ಹಾಳು ಮಾಡ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಎರಿಕ್ ಕೂಡ ಬಂದು ತನ್ನ ತಾಯಿಯ ಸಾವಿಗೆ ಕಾರಣವಾಗಿದ್ದ ಶಾನ ಕೊಲ್ಲೋದಕ್ಕೆ ನೋಡ್ತಾನೆ. ಆದ್ರೆ ಆಗುದಿಲ್ಲ. ಯಾಕೆಂದ್ರೆ ಮತ್ತೆ ಫ್ರಾಸ್ಟ್ ಅಡ್ಡ ಬಂದು ಶಾನ ಕಾಪಾಡ್ಬಿಡ್ತಾಳೆ. ನಂತರ ಶಾ ಹಿಪ್ನೋಟೈಸ್ ಆಗಿದ್ದ ಎರಿಕ್ ನ ನೀರ್ನ ಒಳಗಡೆ ಹಾಕಿ ಅವನನ್ನ ಕೊಲ್ಲೋದಕ್ಕೆ ನೋಡ್ತಾನೆ. ಆದ್ರೆ ಅಲ್ಲಿಗೆ ಜೇವಿಯರ್ ಬಂದು ಎರಿಕ್ನ ಪ್ರಾಣವನ್ನ ಕಾಪಾಡ್ತಾನೆ. ಶಾ ಹಾಗೂ ಅವನ ಟೀಮ್ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟು ಹೋಗ್ತಾನೆ. ನಂತರ ಮಾರನೆಯ ದಿನಕ್ಕೆ ಸೀನ್ ಶಿಫ್ಟ್ ಆಗುತ್ತೆ. ಜೇವಿಯರ್ ಎರಿಕ್ ನ ತನ್ನ ಟೀಮ್ ನಲ್ಲಿ ಸೇರ್ಕೊ ಅಂತ ಹೇಳ್ತಿರ್ತಾನೆ. ಎರಿಕ್ ಮೊದ್ಲು ಬೇಡ ಅಂದ್ರು ಕೂಡ ನಂತರ ಅವನು ಅವರ ಟೀಮ್ಗೆ ಜಾಯಿನ್ ಆಗ್ತಾನೆ. ನಂತರ ಜೇವಿಯರ್ ತನ್ನ ಟೀಮ್ ನಲ್ಲಿದ್ದ ಮ್ಯೂಟೆಂಟ್ಸ್ ಗಳನ್ನೆಲ್ಲ ಕರ್ಕೊಂಡು ಡಿವಿಷನ್ ಎಕ್ಸ್ ನ ಆಫೀಸ್ಗೆ ಹೋಗ್ತಾನೆ. ಅಲ್ಲಿ ಒಬ್ಬ ಸೈಂಟಿಸ್ಟ್ ಇರ್ತಾನೆ. ಇವನ ಹೆಸರು ಆಂಗ್ ಅಂತ. ಆಂಗ್ ಒಂದು ಮಷೀನ್ ಅನ್ನ ತಯಾರಿಸಿರ್ತಾನೆ. ಈ ಮಷೀನ್ ಇಂದ ಮೈಂಡ್ ಪವರ್, ಟೆಲಿಪತಿಕ್ ಪವರ್ ತುಂಬಾ ಇಂಪ್ರೂವ್ ಆಗುತ್ತೆ. ಆ ಮಷೀನ್ ಅನ್ನ ಟ್ರೈ ಮಾಡೋದಕ್ಕೆ ಜೇವಿಯರ್ ಹಾಕುತ್ತಾನೆ. ಆಗ ಅವನ ಪವರ್ ಗಳೆಲ್ಲ ಎನ್ಹ್ಯಾನ್ಸ್ ಆಗೋಗುತ್ತೆ, ಅಂದ್ರೆ ಇಂಪ್ರೂವ್ ಆಗೋಗುತ್ತೆ. ಇವನ ಪವರ್ ಎನ್ಹ್ಯಾನ್ಸ್ ಆಗಿದ್ರಿಂದ ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಮ್ಯೂಟೆಂಟ್ಸ್ ಗಳಿದ್ದಾರೆ ಅಂತ ಅವರ ಲೊಕೇಶನ್ಗಳು ಗೊತ್ತಾಗುತ್ತೆ. ನಂತರ ಜೇವಿಯರ್ ಹಾಗೂ ಎರಿಕ್ ಆ ಮ್ಯೂಟೆಂಟ್ಸ್ ಗಳ ಹತ್ರ ಹೋಗಿ ಅವರನ್ನ ತಮ್ಮ ಟೀಮ್ಗೆ ಸೇರಿಸ್ಕೊಳ್ಳಕ್ಕೆ ನೋಡ್ತಾರೆ. ಯಾಕೆ ಅಂದ್ರೆ ಶಾ ಟೀಮ್ ಅನ್ನ ತಡೆಯೋದಕ್ಕೆ. ಕೆಲವು ಮ್ಯೂಟೆಂಟ್ಸ್ ಗಳು ಜೇವಿಯರ್ ಟೀಮ್ ಅನ್ನ ಸೇರ್ಕೊಳ್ಳೋಕೆ ಒಪ್ಕೊಂಡ್ರೆ ಇನ್ನು ಕೆಲವರು ಒಪ್ಕೊಳ್ಳೋದಿಲ್ಲ. ಇವರು ಒಂದು ಕಡೆ ಲೋಗನ್ನ ಅಂದ್ರೆ ವೂಲ್ವರಿನ್ ಮೀಟ್ ಮಾಡಿ ತಮ್ಮ ಟೀಮ್ಗೆ ಸೇರ್ಕೊಳ್ಳೋದಕ್ಕೆ ಹೇಳ್ತಾರೆ. ಆದ್ರೆ ಲೋಗನ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಜೇವಿಯರ್ ನ ಟೀಮ್ಗೆ 4 ಜನ ಹೊಸ ಮ್ಯೂಟೆಂಟ್ ಗಳು ಸೇರ್ಕೋತಾರೆ. ಅದರಲ್ಲಿ ಮೊದಲನೇವಳು ಆಂಜೆಲಾ ಸೆಲ್ವಡೋರ್, ಎರಡನೇವನು ವಂಶಿ, ಮೂರನೇವನು ಹಾಕ್, ನಾಲ್ಕನೇವನು ಡಾರ್ವಿನ್. ಇವ್ರು 4 ಜನ ಹತ್ರನು ಬೇರೆ ಬೇರೆ ತರದ ವಿಶೇಷವಾದ ಪವರ್ಸ್ ಗಳಿರ್ತವೆ. ಆದ್ರೆ ಅದನ್ನ ಅವರಿಗೆ ಕಂಟ್ರೋಲ್ ಮಾಡಕ್ಕಾಗ್ಲಿ ಹಾಗೆ ಪ್ರಾಪರ್ ಆಗಿ ಯೂಸ್ ಮಾಡಕ್ಕಾಗ್ಲಿ ಬರೋದಿಲ್ಲ. ಯಾಕಂದ್ರೆ ಇವ್ರಿನ್ನು ನ್ಯೂ ಮ್ಯೂಟೆಂಟ್ಸ್. ಇವರ ಪವರ್ ಗಳನ್ನ ಯೂಸ್ ಮಾಡಿ ಇವ್ರಿಗಿನ್ನ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ನಂತರ ಸೀನ್ ಎರಿಕ್ ಹಾಗೂ ಜೇವಿಯರ್ ಕಡೆಗೆ ಶಿಫ್ಟ್ ಆಗುತ್ತೆ. ಜೇವಿಯರ್ ಎರಿಕ್ ನ ಮುಂದೆ ಇದ್ದ ಒಂದು ದೊಡ್ಡ ಸಿಗ್ನಲ್ ರಿಸೀವರ್ ನ ತನ್ನ ಕಡೆಗೆ ತಿರ್ಗ್ಸೋಕೆ ಹೇಳ್ತಾನೆ. ಯಾಕೆ ಅಂದ್ರೆ ಅವನಿಗೆ ಗೊತ್ತಿತ್ತು ಎರಿಕ್ ನ ಬಳಿ ಮ್ಯಾಗ್ನೆಟಿಕ್ ಪವರ್ ಗಳಿವೆ ಅಂತ. ಸರಿ ಅಂತ ಎರಿಕ್ ಕೂಡ ಅದನ್ನ ತನ್ನ ಕಡೆಗೆ ತಿರ್ಗ್ಸೋಕೆ ನೋಡ್ತಾನೆ. ಆ ಸಿಗ್ನಲ್ ರಿಸೀವರ್ ತುಂಬಾ ದೂರ ಇದ್ದಿದ್ರಿಂದ ಅದು ಸಾಧ್ಯವಾಗೋದಿಲ್ಲ. ಆದ ಜೇವಿಯರ್ ಹೇಳ್ತಾನೆ, ನೀನ್ ವಸ್ತುಗಳನ್ನ ತುಂಬಾ ಕೋಪದಿಂದ ನೋಡ್ತಿದ್ಯಾ, ಅದನ್ನ ಬಿಟ್ಟು ವಸ್ತುಗಳನ್ನ ಪ್ರೀತಿ ಹಾಗೂ ಕೋಪದ ಫೀಲಿಂಗ್ಸ್ ಗಳನ್ನ ಮಿಕ್ಸ್ ಮಾಡಿ ನೋಡು. ಆದ ವಸ್ತುಗಳು ನೀನ್ ಹೇಳ್ದಂಗೆ ಕೇಳ್ತೇವೆ ಅಂದಾಗ ಎರಿಕ್ ಕೂಡ ಹಾಗೆ ಮಾಡ್ತಾನೆ. ತುಂಬಾ ದೂರದಲ್ಲಿದ್ದ ಆ ಸಿಗ್ನಲ್ ರಿಸೀವರ್ ನ ಎರಿಕ್ ತನ್ನ ಕಡೆಗೆ ತಿರುಗಿಸ್ತಾನೆ. ಇದರಿಂದ ಜೇವಿಯರ್ ಹಾಗೂ ಎರಿಕ್ಗೆ ತುಂಬಾ ಸಂತೋಷ ಆಗುತ್ತೆ. ನಂತರ ಜೇವಿಯರ್ ಹಾಗೂ ಎರಿಕ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ಶಾ ರಷ್ಯಾದ ಜನರಲ್ ಜೊತೆ ಸೇರ್ಕೊಂಡು USA ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿದ್ದಾನೆ ಅಂತ. ಆದ್ರಿಂದ ಅವರಿಬ್ರು ರಷ್ಯಾದ ಜನರಲ್ ಇದ್ದ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ಶಾ ಇರೋದಿಲ್ಲ. ಅವನ ಬದಲಾಗಿ ಫ್ರಾಸ್ಟ್ ಇರ್ತಾಳೆ. ಆಗ ಎರಿಕ್ ತನ್ನ ಮ್ಯಾಗ್ನೆಟಿಕ್ ಪವರ್ ಇಂದ ಫ್ರಾಸ್ಟ್ ನ ಬಂದಿ ಮಾಡ್ತಾನೆ. ನಂತರ ಜೇವಿಯರ್ ಫ್ರಾಸ್ಟ್ ನ ಕೇಳ್ತಾನೆ, ಹೇಳು ನಿಮ್ಮ ಪ್ಲಾನ್ ಏನು, ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಾ ಅಂದಾಗ ಇಲ್ಲಿ ನಮ್ಗೆ ಶಾ ಯಾಕೆ ವರ್ಲ್ಡ್ ವಾರ್ ನಡೀಲಿ ಅಂತ ಪ್ರಯತ್ನ ಪಡ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ವರ್ಲ್ಡ್ ವಾರ್ ನ ನಂತರ ಎಲ್ಲ ಮನುಷ್ಯರು ಸತ್ತು ಹೋಗ್ತಾರೆ. ಉಳಿಯೋದು ಬರೀ ಮ್ಯೂಟೆಂಟ್ಸ್ ಗಳು. ಆ ಮ್ಯೂಟೆಂಟ್ಸ್ ಗಳಿಂದ ತನ್ನದೇ ಆದ ಒಂದು ಹೊಸ ಪ್ರಪಂಚವನ್ನು ಕ್ರಿಯೇಟ್ ಮಾಡಿ ಆ ಇಡೀ ಪ್ರಪಂಚಕ್ಕೆ ಅವನೇ ರಾಜ ಆಗ್ಬೇಕು ಅಂತ ಅವನಿಗೆ ಆಸೆ ಇರುತ್ತೆ. ಇದಾದ್ಮೇಲೆ ಜೇವಿಯರ್ ಹಾಗೂ ಎರಿಕ್ ಫ್ರಾಸ್ಟ್ ನ CI ಆರ್ಗನೈಸೇಷನ್ ನ ಒಂದು ಜೈಲ್ನಲ್ಲಿ ಬಂದಿ ಮಾಡಿಸ್ತಾರೆ. ಫ್ರಾಸ್ಟ್ ನ ಬಂದಿ ಮಾಡಿದ್ದಾರೆ ಅಂತ ಗೊತ್ತಾಗಿ ಶಾ ಸೀದಾ ಡಿವಿಷನ್ ಎಕ್ಸ್ ನ ಆಫೀಸ್ಗೆ ಹೋಗ್ತಾನೆ. ಆಗ ಅಲ್ಲಿದ್ದ ಸೋಲ್ಜರ್ಸ್ ಗಳು ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾರೆ. ಆದ್ರೆ ಅದರಿಂದ ಯಾವುದೇ ಪ್ರಯೋಜನ ಆಗುದಿಲ್ಲ. ಅದನ್ನೆಲ್ಲ ಅವನು ಅಬ್ಸರ್ವ್ ಮಾಡ್ಕೊಬಿಡ್ತಾನೆ. ನಂತರ ಅವನು ಅಲ್ಲಿದ್ದ ನ್ಯೂ ಮ್ಯೂಟೆಂಟ್ಸ್ ಗಳನ್ನ ಭೇಟಿಯಾಗಿ ಹೇಳ್ತಾನೆ, ನೀವೆಲ್ಲ ಮನುಷ್ಯ ಜಾತಿಗಿಂತ ತುಂಬಾ ಮೇಲ್ಪಟ್ಟವರು. ಹೀಗೆಲ್ಲ ನಿಮ್ಮ ಪವರ್ ಗಳನ್ನ ವೇಸ್ಟ್ ಮಾಡ್ಬಿಡಿ. ನಾನು ಮಾಡ್ತಿರೋ ಕೆಲ್ಸಕ್ಕೆ ಸಾಥ್ ಕೊಡಿ ಅಂದಾಗ ನ್ಯೂ ಮ್ಯೂಟೆಂಟ್ಸ್ ಗಳೆಲ್ಲ ಅವನ ಮೇಲೆ ತುಂಬಾ ಕೋಪ ಮಾಡ್ಕೊಂಡು ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾರೆ. ಆದ್ರೆ ಇದರಿಂದ ಶಾಗೆ ಏನು ಕೂಡ ಆಗೋದಿಲ್ಲ. ಈ ಗಲಾಟೆಯಲ್ಲಿ ಡಾರ್ವಿನ್ ಸತ್ತು ಹೋಗ್ತಾನೆ. ಇದನ್ನೆಲ್ಲ ನೋಡಿದ ಆಂಜೆಲಾ ಸೆಲ್ವಡೋರ್ ಹೆದರ್ಕೊಂಡು ಶಾನ ಜೊತೆ ಹೊರಟು ಹೋಗ್ತಾಳೆ. ಈಗ ನ್ಯೂ ಮ್ಯೂಟೆಂಟ್ಸ್ ಗಳಲ್ಲಿ ಉಳಿದಿದ್ದು ಇಬ್ರೆ, ಹ್ಯಾಂಕ್ ಹಾಗೂ ವಾಂಚಿ. ನಂತರ ಜೇವಿಯರ್ ಆ ಉಳಿದ ಇಬ್ಬರು ಮ್ಯೂಟೆಂಟ್ಸ್ ಗಳಿಗೆನೆ ಟ್ರೈನಿಂಗ್ ಕೊಡೋದಕ್ಕೆ ಶುರು ಮಾಡ್ತಾನೆ. ಹೇಗೆ ಅವರ ಪವರ್ ಗಳನ್ನ ಯೂಸ್ ಮಾಡೋದು, ಹೇಗೆ ಅದನ್ನ ಕಂಟ್ರೋಲ್ ಮಾಡೋದು ಅಂತ. ನಂತರ ಸೀನ್ ಆಂಗ್ ಹಾಗೂ ಮಿಸ್ಟಿ ಕಡೆಗೆ ಶಿಫ್ಟ್ ಆಗುತ್ತೆ. ಆಂಗ್ ಹೇಳ್ತಾನೆ, ನಾನೊಂದು ಸಿರಮ್ ಅನ್ನ ಕಂಡು ಹಿಡಿದಿದ್ದೀನಿ. ಇದನ್ನೇನಾದ್ರು ನಾವು ಇಂಜೆಕ್ಟ್ ಮಾಡ್ಕೊಂಡ್ರೆ ನಾವು ಮ್ಯೂಟೆಂಟ್ ಗಳಿಂದ ಸಾಮಾನ್ಯ ಮನುಷ್ಯರಾಗ್ತೀವಿ ಅಂದಾಗ ಮಿಸ್ಟಿಕ್ ಹೇಳ್ತಾಳೆ, ನಾನು ಈಗ ಹೇಗಿದ್ದೀನೋ ಹಾಗಿರೋದಕ್ಕೆ ಇಷ್ಟಪಡ್ತೀನಿ. ಇದ್ರಿಂದ ನನ್ಗೆ ಏನು ಪ್ರಾಬ್ಲಮ್ ಇಲ್ಲ.
ನಿನ್ಗೇನಾದ್ರೂ ಪ್ರಾಬ್ಲಮ್ ಇದ್ರೆ ನೀನು ಮ್ಯೂಟೆಂಟ್ ಇಂದ ಮನುಷ್ಯನಾಗ್ಬೋದು ಅಂತಾಳೆ. ಹ್ಯಾಂಗ್ ಆ ಸಿರಮ್ ಅನ್ನ ಇಂಜೆಕ್ಟ್ ಮಾಡ್ಕೊಂಡಾಗ ನಾರ್ಮಲ್ ಆಗೇ ಇರ್ತಾನೆ. ಸ್ವಲ್ಪ ಸಮಯ ನಂತರ ಅವನ ಬಾಡಿಲಿ ಚೇಂಜಸ್ ಗಳಾಗಕ್ಕೆ ಶುರು ಆಗ್ತವೆ. ನೋಡ್ತಿದ್ದಂಗೆನೆ ಹ್ಯಾಂಗ್ ಒಂದು ಬ್ಲೂ ಕಲರ್ ಬೀಸ್ಟ್ ಆಗಿ ತಯಾರಾಗ್ತಾನೆ. ಇವನು ಬ್ಲೂ ಕಲರ್ ಆಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇವನು ಮಾಡಿದ ಸಿರಮ್ ನಲ್ಲಿ ಮಿಸ್ಟೇಕ್ ನ DNA ಕೂಡ ಇರುತ್ತೆ. ನಂತರ ಸೀನ್ ಸಮುದ್ರಕ್ಕೆ ಶಿಫ್ಟ್ ಆಗುತ್ತೆ. ಶಾನ ಮಾತನ್ನ ಕೇಳಿ ರಷ್ಯಾದವರು US ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿರ್ತಾರೆ. ರಷ್ಯಾದವರು ಒಂದಲ್ಲ ಎರಡಲ್ಲ ತುಂಬಾ ಶಿಪ್ಗಳಲ್ಲಿ USA ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರ್ತಾರೆ. ಇದನ್ನ ನೋಡಿದ USA ನೇವಿ ಟೀಮ್ನವರು ಕೂಡ ಅವರ ಮೇಲೆ ಯುದ್ಧಕ್ಕೆ ರೆಡಿ ಆಗ್ತಾರೆ. ಇನ್ನೇನು USA ಹಾಗೂ ರಷ್ಯಾದ ನಡುವೆ ಯುದ್ಧ ನಡಿಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ಝೇವಿಯರ್ ನ ಟೀಮ್ ಬರುತ್ತೆ. ಝೇವಿಯರ್ ರಷ್ಯನ್ ಮಿಲಿಟರಿಯ ಶಿಪ್ ಕ್ಯಾಪ್ಟನ್ ನ ಮೈಂಡ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಕಂಟ್ರೋಲ್ ಮಾಡಿ ರಷ್ಯಾದ ಹಡಗಿನಿಂದ ಮತ್ತೊಂದು ರಷ್ಯಾದ ಹಡಗಿಗೆ ಬ್ಲಾಸ್ಟ್ ಮಾಡಿಸ್ತಾನೆ. ಇದನ್ನ ನೋಡಿದ USA ಅವರಿಗೆ ತುಂಬಾ ವಿಚಿತ್ರ ಅನ್ಸುತ್ತೆ. ನಂತರ ಅವರು ರಷ್ಯಾದವರಿಂದ ನಮಗೇನು ತೊಂದರೆ ಇಲ್ಲ ಅಂತ ಸುಮ್ಮನಾಗ್ತಾನೆ. ನಂತರ ಇಲ್ಲಿ ಶಾನ ಮ್ಯೂಟೆಂಟ್ ಟೀಮ್ ಹಾಗೂ ಡಿವಿಷನ್ X ನ ಮಧ್ಯೆ ಜಗಳ ಆಗುತ್ತೆ. ಎರಡು ಟೀಮ್ಗಳ ಮಧ್ಯೆ ಒಂದು ದೊಡ್ಡ ಫೈಟ್ ನಡೀತಿರುತ್ತೆ. ನಂತರ ಸೀನ್ ಎರಿಕ್ ಹಾಗೂ ಶಾನ ಕಡೆಗೆ ಶಿಫ್ಟ್ ಆಗುತ್ತೆ. ಎರಿಕ್ ತನ್ನ ತಾಯಿಯ ಸಾವಿಗೆ ಕಾರಣವಾಗಿದ್ದ ಶಾನ ಕೊಲ್ಲೋದಕ್ಕೆ ಬಂದಿರ್ತಾನೆ. ಆದ್ರೆ ಶಾ ತುಂಬಾ ಪವರ್ಫುಲ್ ಆಗಿರ್ತಾನೆ. ಇದರಿಂದ ಅವನನ್ನು ಫೇಸ್ ಮಾಡೋದಕ್ಕೆ ಎರಿಕ್ಗೆ ತುಂಬಾ ಕಷ್ಟ ಆಗ್ತಿರುತ್ತೆ. ಆದ್ರೂ ಕೂಡ ಹೇಗೋ ಮಾಡಿ ತನ್ನ ಮ್ಯಾಗ್ನೆಟಿಕ್ ಪವರ್ ಇಂದ ಅವನನ್ನ ಕಂಟ್ರೋಲ್ಗೆ ತಗೋತಾನೆ. ಎರಿಕ್ ಇನ್ನೇನು ಶಾನ ಕೊಲ್ಬೇಕು ಅನ್ನೋಷ್ಟರಲ್ಲಿ ಝೇವಿಯರ್ ತನ್ನ ಮೈಂಡ್ ಟೆಲಿಪ್ಯಾಥಿಕ್ ಪವರ್ ಇಂದ ಎರಿಕ್ ನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾನೆ, ಶಾನ ಕೊಲ್ಬೇಡ, ಅವನನ್ನ USA ಗೆ ಕೊಟ್ಬಿಡು, ಅವನನ್ನ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು ಅಂದಾಗ. ಆದ್ರೆ ಎರಿಕ್ ಇದಕ್ಕೆ ಒಪ್ಕೊಳ್ದೆ ಶಾನ ಒಂದು ಹೆಲ್ಮೆಟ್ ಅನ್ನ ಹಾಕುತ್ತಾನೆ. ಇದನ್ನ ಹಾಕೊಂಡ್ರೆ ಝೇವಿಯರ್ ನ ಮೈಂಡ್ ಟೆಲಿಪ್ಯಾಥಿಕ್ ಪವರ್ ಇವನ ಮೇಲೆ ಯೂಸ್ ಆಗೋದಿಲ್ಲ. ನಂತರ ಎರಿಕ್ ಶಾ ಚಿಕ್ಕ ವಯಸ್ಸಿನಲ್ಲಿ ಕೊಟ್ಟಿದ್ದ ಅದೇ ಕಾಯಿನ್ ಇಂದ ಅವನ ಪ್ರಾಣವನ್ನ ತೆಗಿತಾನೆ. ಈ ಕಡೆ USA ಮಿಲಿಟರಿ ಟೀಮ್ನವರಿಗೆ ಇದೆಲ್ಲ ಆಗ್ತಿರೋದು ಮ್ಯೂಟೆಂಟ್ಸ್ ಗಳಿಂದ ಅಂತ ಗೊತ್ತಾಗಿ ಶಾನ ಮ್ಯೂಟೆಂಟ್ಸ್ ಗಳು ಹಾಗೆ ಡಿವಿಷನ್ X ಇದ್ದ ಜಾಕಿ ಮಿಸೈಲ್ ಇಂದ ಅಟ್ಯಾಕ್ ಮಾಡ್ತಿರ್ತಾರೆ. ಆಗ ಅಲ್ಲಿಗೆ ಎರಿಕ್ ಬಂದು ಆ ಮಿಸೈಲ್ಸ್ ಗಳನ್ನ US ಮಿಲಿಟರಿ ಟೀಮ್ ನ ಕಡೆಗೆ ತಿರುಗಿ ಅವ್ರ ಕಡೆನೆ ಬ್ಲಾಸ್ಟ್ ಆಗುವಂತೆ ಮಾಡ್ತಿರ್ತಾನೆ. ಆದ್ರೆ ಇದನ್ನ ಮೊಯರ ಕೈಲಿ ನೋಡಕ್ಕಾಗೋದಿಲ್ಲ. ಒಂದು ಗನ್ ಇಂದ ಎರಿಕ್ ನ ತಲೆಗೆ ಶೂಟ್ ಮಾಡಿದಾಗ ಆ ಬುಲೆಟ್ ಹೋಗಿ ಝೇವಿಯರ್ ನ ಸೊಂಟಕ್ಕೆ ಬೀಳುತ್ತೆ. ಇದರಿಂದ ಎರಿಕ್ಗೆ ತುಂಬಾ ಕೋಪ ಬಂದು ಮೊಯರನ್ನ ಕೊಲ್ಲೋದಕ್ಕೆ ನೋಡ್ತಿರ್ತಾನೆ. ಆದ ಝೇವಿಯರ್ ಅವಳನ್ನ ಬಿಡು, ಇದಕ್ಕೆ ಕಾರಣ ಅವಳಲ್ಲ ಅಂತ ಹೇಳ್ತಾನೆ. ಆದ್ರೂ ಕೂಡ ಎರಿಕ್ಗೆ ಅನ್ಸ್ತಿರುತ್ತೆ ಇದಕ್ಕೆಲ್ಲ ನಾನೇ ಕಾರಣ ಅಂತ. ಎರಿಕ್ ತುಂಬಾ ದುಃಖ ಪಡ್ತಿರ್ತಾನೆ. ಯಾಕಂದ್ರೆ ಝೇವಿಯರ್ ಅವನ ತುಂಬಾ ಒಳ್ಳೆ ಫ್ರೆಂಡ್ ಆಗಿದ್ದ. ಇಲ್ಲಿ ಝೇವಿಯರ್ ಹಾಗೂ ಎರಿಕ್ ನ ಮೈಂಡ್ ಸೆಟ್ ಗಳು ಬೇರೆ ಬೇರೆ ತರ ಇರ್ತವೆ. ಎರಿಕ್ಗೆ ಮ್ಯೂಟೆಂಟ್ಸ್ ಗಳ ಮೇಲೆ ಅಟ್ಯಾಕ್ ಮಾಡೋ ಮನುಷ್ಯರನ್ನ ಕೊಲ್ಬೇಕು ಅನ್ನೋ ಮೈಂಡ್ ಸೆಟ್ ಇದ್ರೆ ಝೇವಿಯರ್ಗೆ ಮನುಷ್ಯರನ್ನ ಅರ್ಥ ಮಾಡಿಸಿ ಮ್ಯೂಟೆಂಟ್ಸ್ ಹಾಗೂ ಮನುಷ್ಯರು ಒಟ್ಟಿಗೆ ಇರೋ ತರ ಮಾಡ್ಬೇಕು ಅನ್ನೋ ಮೈಂಡ್ ಸೆಟ್. ಈ ತರ ಎರಡು ಮೈಂಡ್ ಸೆಟ್ ಗಳು ಇರೋದ್ರಿಂದ ಎರಿಕ್ ಹಾಗೂ ಝೇವಿಯರ್ ಇಲ್ಲಿಗೆ ದೂರ ಆಗೋಗ್ತಾರೆ. ಅಂದ್ರೆ ಎರಡು ಟೀಮ್ಗಳಾಗೋಗ್ತಾರೆ. ಎರಿಕ್ಗೆ ಸಪೋರ್ಟ್ ಮಾಡೋ ಅಂತವ್ರೆಲ್ಲ ಎರಿಕ್ ನ ಟೀಮ್ಗೆ ಹೋಗ್ತಾರೆ. ಝೇವಿಯರ್ಗೆ ಸಪೋರ್ಟ್ ಮಾಡೋರೆಲ್ಲ ಝೇವಿಯರ್ ಟೀಮ್ಗೆ ಸೇರ್ಕೋತಾರೆ. ಹೀಗೆ ಮುಂದಿನ ಮೂವಿಗಳಲ್ಲಿ ಎರಿಕ್ ವಿಲನ್ ಆಗ್ತಾನೆ, ಝೇವಿಯರ್ ಒಂದು ರೀತಿಯ ಹೀರೋ ಆಗ್ತಾನೆ. ಎರಿಕ್ಗೆ ಇನ್ಮೇಲಿಂದ ಮ್ಯಾಗ್ನೆಟೋ ಅಂತ ಹೆಸರು ಬರುತ್ತೆ. ನಂತರ ಮೂವಿಯ ಕೊನೆಯಲ್ಲಿ ತೋರಿಸ್ತಾರೆ ಝೇವಿಯರ್ಗೆ ಬುಲೆಟ್ ಬಿದ್ದೋರೋದ್ರಿಂದ ಅವನೀಗ ಪರ್ಮನೆಂಟ್ ಆಗಿ ನಡೆಯೋದಕ್ಕಾಗೋದಿಲ್ಲ. ಝೇವಿಯರ್ ಮೊಯರಾ ತಲೆಯಿಂದ ಮ್ಯೂಟೆಂಟ್ಸ್ ಗೆ ಸಂಬಂಧಪಟ್ಟ ಎಲ್ಲಾ ವಿಷಯವನ್ನ ಎರೇಸ್ ಮಾಡಿ ಹಾಕ್ತಾನೆ ಅವನ ಮೈಂಡ್ ಟೆಲಿಪ್ಯಾಥಿಕ್ ಪವರ್ ಇಂದ. ಯಾಕೆಂದ್ರೆ ಮೊಯರಾ ಹೋಗಿ ಟಿವಿ ಚಾನಲ್ ಕೂತ್ಕೊಂಡು ಎಲ್ಲಾನು ಹೇಳ್ಬಿಟ್ಟರು ಅಂತ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ.